ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ ಅಲ್ಲಿ ಬಂದ್ಬಿಟ್ಟು ಇವತ್ತು 21 ಜುಲೈ ಸಂಡೇ. ಅಂದ್ರೆ ನಾನ್ ಡೇಟ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಬಂದ್ಬಿಟ್ಟು ಗುರು ಪೌರ್ಣಮಿ ಬಂದಿದೆ. ಸಂಡೇ ದಿನ ಜುಲೈ 21 ಡೇಟ್ಗೆ ಬಂದಿದೆ. ಅದಕ್ಕೆ ಡೇಟ್ ಹೇಳಿದೆ. ಗುರು ಪೌರ್ಣಮಿ ಸ್ಪೆಷಲ್ ಅಂತಾನೆ. ಸೊ ಇನ್ನ ಬಂದ್ರೆ ಬೆಳಗ್ಗೆ ಎಲ್ಲ ಎದ್ದು ಸ್ನಾನ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮಾಡ್ಬಿಟ್ಟೆ, ಸ್ವಲ್ಪ ಪೂಜೆ ಎಲ್ಲ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ನಂಗೆ ಊಟ ಎಲ್ಲ ಮಾಡಿದ್ದೆ. ಅಮ್ಮ ಕೂಡ ಊರ್ಗ್ ಹೋದ್ರು. ಅವ್ರು ನೆನ್ನೆ ರಾತ್ರಿ ಬಂದಿದ್ದು, ಬೆಳಗ್ಗೆ ಹೋದ್ರು. ಊಟ ಎಲ್ಲ ಮಾಡ್ಕೊಂಡು ಅವ್ನ ಊರ್ಗೆ ಕಳ್ಸ್ಬಿಟ್ಟು ಬಂದೆ, ಬಸ್ ಹತ್ಸ್ಬಿಟ್ಟು. ಇನ್ನ ಬಂದ್ರೆ ನಮ್ಮವ್ರು ಬಂದ್ಬಿಟ್ಟು ಕೆಲ್ಸಕ್ ಹೋಗಿದ್ದಾರೆ. ಅವ್ರು ಬರೋದು ಈವ್ನಿಂಗ್ 5 o'clock ಆಗುತ್ತೆ. ಟೈಮ್ ಹೇಳಕ್ ಆಗಲ್ಲ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಅವ್ರು ಬರೋ ತನಕ ನಾನು ವೆಯ್ಟ್ ಮಾಡ್ಲೇಬೇಕು ಕಂಪಲ್ಸರಿ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಬರ್ಲಿ ಅಂತಾನೆ. ಸೊ ಅಷ್ಟೊಳಗೆ ನಾನು ಸ್ಟಾರ್ಟಿಂಗ್ ವ್ಲಾಗ್ ನ ರೆಡಿ ಮಾಡ್ಕೊಂಡ್ ಬಿಡೋಣ ಅಂತ ಎಲ್ಲ ಮಾಡ್ಕೊತಾ ಇದೀನಿ. ಸೊ ಇನ್ನ ನಿಮ್ ಮನೆಗಳಲ್ಲಿ ಎಲ್ಲ ಈಗ ಚೆನ್ನಾಗಿದ್ದೀರಾ, ಎಲ್ರು ಹೆಂಗಿದ್ದೀರಾ ಅಂತ ಒಂದು ಕಮೆಂಟ್ ಮಾಡಿ. ಮನೆಗಳು ಹೆಂಗಿದ್ದೀರಾ ಎಲ್ಲ ಅಂತ ಚಿಕ್ಕ ಕಮೆಂಟ್ ಮಾಡೋದ್ರಲ್ಲಿ ಏನ್ ತಪ್ಪಿಲ್ವಲ್ಲ. ಸೊ ಕಮೆಂಟ್ ಮಾಡಿ, ಹಂಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಯಾರಾದ್ರೂ ಮೊದಲನೇದಾಗಿ ನಮ್ ವಿಡಿಯೋಸ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಗೆ ನಿಮ್ ಸಪೋರ್ಟ್ ಇರುತ್ತೆ ಅಂತ ನಾನು ಖಂಡಿತ ಅನ್ಕೋತೀನಿ. ಸೊ ಇನ್ನ ಓಕೆ, ನಮ್ಮ ಮುಂದೆ ವಿಶೇಷ ನೋಡೋಣ ಬನ್ನಿ. ಇನ್ನ ನಾನು ಪ್ರಸಾದ ಬಂದ್ಬಿಟ್ಟು ಇಲ್ಲಿ ಶಾವಿಗೆಯಲ್ಲಿ ಗಟ್ಟಿಯಾಗಿ ಬಾಳೆಹಣ್ಣು ಹಂಗೆ ಡ್ರೈ ಫ್ರೂಟ್ಸು ತುಪ್ಪ ಎಲ್ಲ ಹಾಕ್ಬಿಟ್ಟು ಕೇಸರಿ ಬಾತ್ ತರ ಮಾಡಿಟ್ಕೊಂಡಿದೀನಿ. ನೋಡ್ಬೋದು ಎಲ್ಲ ರವೆಯಲ್ಲಿ ಮಾಡ್ತಾರೆ, ನಾನು ಸೇಮಿಯಾ ಹಾಕಿ ಮಾಡಿದೀನಿ. ಹಂಗೆ ಬಂದ್ಬಿಟ್ರೆ ಅಮ್ಮ ಬಂದಿದ್ದಾರೆ ಅಂದ್ಬಿಟ್ಟು ಮುದ್ದೆ ಮಾಡಿದೆ. ಅವರು ಅನ್ನ ತಿನ್ನಲ್ಲ, ಮುದ್ದೆ ತಪ್ಪ ಬೇರೆ ಏನ್ ತಿನ್ನಕ್ ಹೋಗಲ್ಲ. ಅದಕ್ಕೆ ಕಾಂಬಿನೇಷನ್ ಬಂದ್ಬಿಟ್ಟು ಬೀನ್ಸು ಮತ್ತೆ ಆಲೂಗಡ್ಡೆ, ಹಂಗೆ ಒಂದು ದೋಸೆ ಸ್ವಲ್ಪ ಹಿಟ್ಟಿತ್ತು ಅದು ಮಾಡಿದೀನಿ. ನೋಡಿ ಅಮ್ಮ ರೆಡಿ ಆಗ್ತಾ ಇದಾರೆ ಊರ್ಗ್ ಹೋಗೋದಕ್ಕೆ. ಅವರು ನಿನ್ನೆ ಸಾಯಂಕಾಲ ಬಂದ್ರು ನೋಡ್ಕೊಂಡು ಹೋಗೋದಕ್ಕೆ ಅಂತ ಮಕ್ಕಳನ್ನ. ಸೊ ಇವಾಗ ಹೋಗ್ತಾ ಇದ್ದಾರೆ ನೋಡಿ. ಅಮ್ಮನ ಬಿಟ್ಟು ಬರಕ್ ಹೋಗ್ತಾ ಇದೀವಿ. ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಹತ್ಸ್ಬಿಟ್ಟು ಬಂದ್ಬಿಡೋದು ಅಷ್ಟೇನೆ. ಕರ್ಕೊಂಡು ಹೋಗ್ತಾ ಇದೀನಿ. ಅಮ್ಮ ಒಬ್ರೇ ಹೋಗ್ತೀನಿ ಬೇಡ ಬರ್ಬೇಡ ಅಂತಂದ್ರು. ನಾನು ಬರ್ತೀನಿ ನಡಿಯಲ್ಲಿ ತನಕ ಅಂತ ನಾನು ಜೊತೆಗೆ ಹೋಗ್ತಾ ಇದೀನಿ. ಇನ್ನ ಇಲ್ಲಿ ನಮ್ಮವರು ಬಂದ್ರು. ಇನ್ನ ಎಲ್ಲ ಸೇರಿ ಒಟ್ಟಿಗೆ ಪೂಜೆ ಮಾಡ್ಬೇಕು ಮನೆಯಲ್ಲಿ ಗುರು ಪೌರ್ಣಿಮೆ ದಿವಸ ಅಂತ ಅಂದ್ಬಿಟ್ಟು ಅವ್ರು ಬರೋ ತನಕ ವೆಯ್ಟ್ ಮಾಡಿದ್ದಾಯ್ತು. ಇನ್ನ ಅವರು ಬಂದ್ರು, ಇನ್ನ ಪೂಜೆ ಎಲ್ಲ ಮಾಡ್ಕೋಬೇಕು. ಸಾಯಿಬಾಬಾ ದೇವ್ರು ಹೆಂಗು ಮನೆಯಲ್ಲೇ ಇದ್ದಾರೆ, ಹಂಗೆ ಪೂಜೆ ಮಾಡ್ಕೋಬಹುದು. ನಾನು ಎಲ್ಲಿ ಹೋಗಂಗೂ ಇಲ್ಲ. ಇನ್ನು ಹಂಗೂ ಮನೆ ಊರಲ್ಲಿ ದೇವಸ್ಥಾನ ಇಲ್ಲ, ತುಂಬಾ ದೂರದಲ್ಲಿದೆ, ಹೋಗಕ್ಕಾಗಲ್ಲ. ಸೊ ಮನೆಯಲ್ಲೇ ಮಾಡ್ಕೋಬಹುದು ನಾನು ದೇವ್ರ ಪೂಜೆ. ಹಂಗೆ ಬಂದ್ಬಿಟ್ಟು ಹೊಸಲ ಹತ್ರ ನಾನು ದೀಪ ಹಂಚ್ಕೊಂಡಿದೀನಿ. ಅದು ಹೆಂಚಿಂದ ಮಾಡಿರುವಂತದ್ದು. ಅದು ದೀಪ ಹಂಚ್ಕೊಂಡಿದೀನಿ ಹೊಸಲಲ್ಲಿ, ನೋಡ್ಬೋದು. ನಂಗೆ ಪೂಜೆ ಎಲ್ಲ ಮುಗೀತು. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು. ಇನ್ನು ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ, ಕೃಷ್ಣ ದೇವಸ್ಥಾನಕ್ಕೆ. ಕೃಷ್ಣ ದೇವಸ್ಥಾನದಲ್ಲಿ ಬಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ. ಸೊ ಅಲ್ಲಿ ಹೋಗಿ ನೋಡ್ಕೊಂಡ್ ಬಂದ್ರೆ ಒಳ್ಳೇದು ಅಂತ ಕೃಷ್ಣ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಪೂಜೆ ಎಲ್ಲ ಸ್ಟಾರ್ಟ್ ಆಗೋಗಿದೆ, ನಡೀತಾ ಇದೆ, ನೋಡ್ಬೋದು. ಓಂ ಆ ಸತ್ಯಕೃತಾವರ್ತಮಾನೋನಿ ವೇದ್ಯನಂ ಸಮರ್ಪಿಂಚ ಹಿರಣ್ಯೇನ ನಮಗೆ ಸದಾ ವಿನಯವನ್ನು ಕೊಡು ಅಂತ ಹೇಳಿ ಆ ಬುಧಗ್ರಹದಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥದ್ದು. ಓಂ ಉದ್ಬುದ್ಧಸ್ಮಾನ್ ಗಯಪತಿಜಾರಜ್ಞೇನ ಮಿಷ್ಟಾ ಭೂತೆ ಸರ್ವತ್ರ ಏತಾ ವೈದ್ಯಾನ್ ಪುರಾನ್ ವಿದ್ವಾನ್ ದುಸ್ತಾ ಪಿತರಿ ಯುವಾನ್ ಮನ್ಮಾತಾಂಗು ಸೇತುವೇತಿಂದ ಮೇತಮ್ಮನ್ ಸಾರಿ ಪೃಥ್ವಿ ದೇವತಾಸೈ ಕಾಯಪವಂತಮ್ಮನ್ ಬುಧಗ್ರಹಂ ಆವಾಯಾಮಿ ಸ್ವಾಮಯಾಮಿ ಪೂಜ್ಯಾಮಿ ಅಭಿಮುಖೇ ಕರೋಮಿ ನಮಸ್ಕರೋಮಿ. ಹಾಗೆ ಮುಂದಿನ ಗ್ರಹವನ್ನ ಗುರುಗ್ರಹ ಅಂತ ಕರೆಸಿದ್ರೆ ನಮಗೆ ಎಷ್ಟೇ ವಿದ್ಯೆ ಇರೋದು ಬುದ್ಧಿ ಇಲ್ಲ ಅಂತ ಯೋಚನೆ ನಡುವ ವ್ಯವಹಾರಕ್ಕೆ ಬೇಕಾಗುತ್ತದೆ. ಓಂ ಆಚಾರ್ಯ ಸುತನೇ ಬುದ್ಧಿ ವಿಶ್ವದಸ್ಸೋ ಭಗತ್ಯಂ ಭವಾಭಾರತ ಸಂಗದೆ ಭದ್ರಂ ಗಣೇಶ ಶ್ರೇಯಾಮ ದೇವಾ ಭದ್ರಂ ವಚೇ ವಾಸ್ಯ ವೀರ್ಯತಾ ಶರೀರಂಗೈ ಮಾತುಸ್ಮೇನ ಮೊರರ್ಭವಾಯ ವೇದನಾಗಾಂಘಿ ಅಮೃತಾನುಷ್ಠ
ಗಾಯ್ಸ್ ಎಲ್ಲ ಮುಗೀತು, ನಮ್ಮವ್ರು ಬಂದಿದ್ದಾಯಿತು. ಸೊ ಇನ್ನೆಲ್ಲ ಮುಗೀತು ಪೂಜೆ ಎಲ್ಲನೂ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಸಿಂದ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ನಮಸ್ತೆ. ನಿಮ್ಮ ಸಪೋರ್ಟ್ ನಮಗಿರುತ್ತೆ ಅಂತ ಅಂದ್ಕೋತಾ ನಂಬ್ತಾ ನಿಮಗೆ ದಿನ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಸೊ ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇರ್ತೀನಿ. ಬಾಯ್ ಬಾಯ್.